ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಡ್ಡಕ್ಕಿ ನೋಡ್ರಿ. ನೋಡಿ ಸುಮ್ ಕುದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರ್ಬೇಡ್ರಿ. ಯಾರ್ರೀ ಅದು? ಒಂದು ರಾಷ್ಟ್ರೀಯ ಪಕ್ಷ, ಅದರ ರಾಷ್ಟ್ರೀಯ ಅಧ್ಯಕ್ಷರಿಗೆ ಜಸ್ಟ್ ಬರೀ 50 ರೂಪಾಯಿ ಕೊಟ್ಟು ಇನ್ಸಲ್ಟ್ ಮಾಡುದು ಅಲ್ಲ. ಅವ್ರ ಮುಂದೆ ಹಿಂಗ 50 ರೂಪಾಯಿ ಇಟ್ಟು ಹೋಗ್ತೀರಂದ್ರ ಅವ್ರ ವ್ಯಾಲ್ಯೂ ಇಷ್ಟೇ ಅಂತ ಸಾಬೀತ್ ಮಾಡ್ಲಿಕ್ಕತ್ತೀರೇನ್ ನೀವ? ನೋಡ್ರಪ್ಪ, ನನಗಂತೂ ಈ AICC ರಾಷ್ಟ್ರಾಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಮುಂದ ಹಿಂಗ ಬರೀ 50 ರೂಪಾಯಿ ಇಟ್ಟಿದ್ದನ್ನ ನೋಡಿ ಬಹಳ ಸಿಟ್ಟು ಬತ್ತ ನಂಗ. ಆದ್ರ ವಿಚಿತ್ರ ಅಂದ್ರ ಖರ್ಗೆ ಸಾಹೇಬ್ರಿಗೆ ಒಂದು ಸ್ವಲ್ಪರೇ ಸಿಟ್ಟು ಬರ್ಬೇಕಾಗಿತ್ತು. ಏನು ಸಿಟ್ಟೇ ಬರ್ಲಿಲ್ಲ ಅವರಿಗೆ. ನೋಟದರೇನು ಶಿವ, ಚಿಲ್ರೆ ಆದರೇನು ಶಿವ, ರೊಕ್ಕ ಎಲ್ಲ ಒಂದೇ ಶಿವ ಅಂತ 50 ರೂಪಾಯಿ ನೋಡಿನು ಹಿಗ್ಗಿನಿಂದ ಕೊಡುವುದಾದ್ರೆ ಶಿವಕುಮಾರ್ಗೆ ಕೊಡ್ರಿ ಅಂತ ಹೇಳಲಿಕ್ಕೆ ಹೊಂಟ್ರ. ಕೇಳ್ರಿ, ಇಲ್ಲಿ ಯಾರ್ದು 50 ರೂಪಾಯಿ ಇಟ್ಟಿರಿ ನೋಡ್ರಿ. ಇಲ್ಲಿ ನನ್ನ ಮುಂದೆ ನಮ್ಮ ಪಾರ್ಟಿ ಕೊಡೋದಿತ್ತಂದ್ರೆ ಅಲ್ಲಿ ಶಿವಕುಮಾರ್ ಕೊಡ್ರಿ, ಜಾಸ್ತಿ ಕೊಡ್ರಿ. ಇಲ್ಲಿ ಯಾರ್ದು 50 ರೂಪಾಯಿ ಇಟ್ಟಿರಿ ನೋಡ್ರಿ. ಇಲ್ಲಿ ನನ್ನ ಮುಂದೆ ನಮ್ಮ ಪಾರ್ಟಿ ಕೊಡೋದಿತ್ತಂದ್ರೆ ಅಲ್ಲಿ ಶಿವಕುಮಾರ್ ಕೊಡ್ರಿ, ಜಾಸ್ತಿ ಕೊಡ್ರಿ. ಇಲ್ಲಿ ಯಾರ್ದು 50 ರೂಪಾಯಿ ಇಟ್ಟಿರಿ ನೋಡ್ರಿ. ಇಲ್ಲಿ ನನ್ನ ಮುಂದೆ ನಮ್ಮ ಪಾರ್ಟಿ ಕೊಡೋದಿತ್ತಂದ್ರೆ ಅಲ್ಲಿ ಶಿವಕುಮಾರ್ ಕೊಡ್ರಿ, ಜಾಸ್ತಿ ಕೊಡ್ರಿ. ಗದಗ್ನಾಗ ನಡೆದಂಥದ್ದಪ್ಪ KH ಪಾಟೀಲ್ ಜನ್ಮ ಶತಮಾನೋತ್ಸವ ಸಮಾರಂಭ ಅಂತ ಮೈಕ್ ಮುಂದೆ ನಿಂತ ಭಾಷಣ ಮಾಡ್ಬೇಕಾದಂತ ಖರ್ಗೆ ಸಾಹೇಬ್ರಿಗೆ ಕಣ್ಣಿಗೆ 50 ರೂಪಾಯಿ ನೋಟ್ ಕಂಡದ. ಅದನ್ನ ನೋಡಿ ಏನೋ ಜೋಕ್ ಮಾಡ್ಲಿಕ್ಕೆ ಹೋಗಾರ. ನನ್ನ ಮುಂದೆ ಯಾರೋ ಇಲ್ಲ 50 ರೂಪಾಯಿ ಇಟ್ಟಾರ ನೋಡ್ರಿ, ನಮ್ ಪಕ್ಷಕ್ಕೆ ಕೊಡೋದಿತ್ತಂದ್ರ ಅಲ್ಲೇ ಶಿವಕುಮಾರ್ ಅದಾರ, ಅವ್ರಿಗೆ ಕೊಡ್ರಿ, ಆದ್ರ ಜಾಸ್ತಿ ಕೊಡ್ರಿ ಅಂತ ಹೇಳ್ತಾರ ಅಂದ್ರ ತಿಳ್ಕೊರಿ ನೀವು. ಅಲ್ಲ, ಮೊದಲೇ ವಿರೋಧ ಪಕ್ಷದವರು ಸರ್ಕಾರದ ಖಜಾನೆ ಖಾಲಿ ಆಗ್ಯದ, ಗ್ಯಾರಂಟಿ ಯೋಜನೆಗಳಿಗೆ ರೊಕ್ಕ ಹಾಕಿ ಭಿಕ್ಷೆ ಬೇಡು ಪರಿಸ್ಥಿತಿಗೆ ಬಂದಾರ ಅಂತ ಅವ್ರು ಅನ್ನೋದಕ್ಕೂ ಇವ್ರು 50 ರೂಪಾಯಿ ನೋಡಿ ಹಿಂಗ ರಿಯಾಕ್ಟ್ ಮಾಡೋದಕ್ಕೂ ಸರಿ ಹೋಯ್ತು ಬಿಡ್ರಪ್ಪ. ಅಲ್ರಿ, ತೀರಾ 50 ರೂಪಾಯಿ ನೋಡಿ ಹಿಗ್ಗಾಗಿ ಆಸೆ ಪಟ್ಟು ಕೊಡುದಾದ್ರ ಮತ್ತಿಷ್ಟು ಕೊಡ್ರಿ, ಇನ್ನ ಜಾಸ್ತಿ ಕೊಡ್ರಿ ಅಂತ ಬಾಯಿ ಬಿಟ್ಟು ಕೇಳುವಂತ ಬರಗೆಟ್ಟ ಪರಿಸ್ಥಿತಿ ಇನ್ನ ಇವ್ರಿಗೆ ಬಂದಿಲ್ಲ ಅಂತ ಅನ್ಕೋತೀನಿ ನಾನು. ಯಾಕಂದ್ರ ಇವರ ನಾಯಕ ಯಾರ್ರಿ? ಪ್ರಧಾನಿ ಆಗುವಂತ ಕನಸು ಕಾಣ್ಲಿಕತ್ತಾರಲ್ಲ, ಅದೇ ರಾಹುಲ್ ಗಾಂಧಿ. ಎಂತೆಂಥ ಮೆಷಿನ್ ಕಂಡು ಹಿಡಿದವ್ರವ್ರು. ನಿಮಗೆಲ್ಲಾ ನೆನಪೈತ್ಯಾ? ರಾಹುಲ್ ಗಾಂಧಿ ಮಾತಾಡಿರುವಂತಹ ಒಂದು ವಿಷಯ, ಬಿಡ್ರಿ, ಇಂಥ ಕ್ರಾಂತಿಕಾರಿ ವಿಷಯ ಯಾರಿಂದಲೂ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಏನ್ ಮಾತಾಡಿದ್ರು ಅಂದ್ರ, ರಾಹುಲ್ ಗಾಂಧಿ ಒಂದು ಮಿಷನ್ ಕಂಡು ಹಿಡಿತಾರಂತ. ಒಂದ್ ಕಡಿ ಆಲೂ ಅಂದ್ರ ಈ ನಮ್ ಕಡಿ ತಲ್ಯಾಗ ಖಾಲಿ ತಲಿಯಾಗ ಏನು ಇಲ್ಲ ಅಂದ್ರ ತಲಿ ಬಟಾಟಿ ಅಂತ ಬೈತೀವಿ, ಅದ ಬಟಾಟಿ. ಆಲೂಗಡ್ಡಿನ ಹಾಕಿದ್ರ ಮತ್ತೊಂದ್ ಕಡೆ ಸೋನಾ ಅಂದ್ರ ಬಂಗಾರ, ಚಿನ್ನ ಬರ್ತದಂತ. ಅದ್ ಎಷ್ಟು ಬಂಗಾರ ಆದ್ರಿಂದ ಎಷ್ಟು ರೊಕ್ಕ ಬರ್ತದ ಅಂದ್ರ ಅಷ್ಟ್ ರೊಕ್ಕ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ರೈತರಿಗೆ ಇಂಥದೊಂದು ಮಷೀನ್ ಬಗ್ಗೆ ಹೇಳಿದ್ರು. ऐसी मशीन लगाऊंगा, इस साइड से आलू घुसेगा, उस साइड से सोना निकलेगा, इस साइड से आलू डालो, उस साइड से सोना निकालो, इतना पैसा बनेगा, आपको पता नहीं होगा क्या करना है पैसे का. ಆದ್ರ ರಾಹುಲ್ ಗಾಂಧಿ ಕೈಲಿ ಆಗುದು ಮೋದಿಜಿ ಕೈಯಾಗ ಆಗೋದಿಲ್ಲ ನೋಡ್ರಿ. ಅದನ್ನ ಅವರೇ ಖುದ್ದಾಗಿ ಒಪ್ಕೋತಾರ ಸೀದಾ. ಆಲೂದಿಂದ ಬಂಗಾರ ತೆಗಿಲಿಕ್ಕೆ ನಮಗಂತೂ ಬರುವುದಿಲ್ಲ, ಆಲೂದಿಂದ ಬಹಳ ಅಂದ್ರೆ ಚಿಪ್ಸ್ ಮಾಡಬಹುದು ಅಷ್ಟೇ ಅಂತ ಖುದ್ದಾಗಿ ಮೋದಿಜಿನೇ ಹೇಳ್ತಾರ. भाइयों बहनों, हम ऐसे वादे नहीं करते जिसके कारण जनता बेचारी बेचैन हो जाए, वरना ऐसे भी लोग हमारे देश में है, ऐसे बुद्धिमान, ऐसे तेजस्वी लोग हैं, वो आलू से सोना बनाते हैं. वो काम हम नहीं कर सकते भाई, माफ करना. मैं आलू से सोना नहीं बना सकता, न मेरी पार्टी बना सकती है. और इसलिए जिसका मन करता है आलू से सोना बनाना, वो जरूर उनके पास चले जाए. हम आपको ये वादा नहीं दे सकते और न ही हम ये वादा निभा सकते हैं. हम झूठ नहीं बोल सकते जी. हम तो जो कर सकते हैं इतना बताते हैं कि हम कोल्ड स्टोरेज बनाएंगे, हम आलू का वैल्यू एडिशन करने के लिए काम करेंगे, आलू से चिप्स बन जाए, बीजा बाजार में बिक जाए. हम ऐसे काम करेंगे भाई
जो आप भी समझते हैं मैं भी समझता हूं। ಎಸ್, ಈಗ ಆ ಸೀನ್ ಕಟ್ ಮಾಡಿದ್ರ ಸೀದಾ ಈ ಸೀನ್ ಬರ್ತದ ನೋಡ್ರಿ. ಮೋದಿ ಆಗಲ್ಲ ಅಂತ ಅಂದಿದ್ದನ್ನ ರಾಹುಲ್ ಗಾಂಧಿ ಮಾಡಿ ತೋರ್ಸಾರ. ಶಭಾಷಪ್ಪ, ಇದು ಮಾತಂದ್ರ ನೋಡ್ರಿ ನೀವು ಒಂದ್ಸಲ. ऐसी मशीन लगाऊंगा, इस साइड से आलू घुसेगा, उस साइड से सोना निकलेगा। इस साइड से आलू डालो, उस साइड से सोना निकालो। इतना पैसा बनेगा आपको पता नहीं होगा क्या करना है। ऐसी मशीन लगाऊंगा, इस साइड से आलू घुसेगा, उस साइड से सोना निकलेगा। इस साइड से आलू डालो, उस साइड से सोना निकालो। इतना पैसा बनेगा आपको पता नहीं होगा क्या करना है पैसे का। ಯಪ್ಪ, ಮಾಜಿ ಪ್ರಧಾನಿ ಮೊಮ್ಮಗಂದು ಆ ಟ್ಯಾಲೆಂಟ್ ಆದ್ರ ಇಲ್ಲೊಬ್ಬ ಮಾಜಿ ಸಿಎಂನ ಸುಪುತ್ರಂದು ವೈಲೆಂಟ್ ಸೊಕ್ಕು ಧಿಮಾಕು ನೋಡ್ಬೇಕು ನೀವು. ಬಿಹಾರದಾಗ ಮಾಜಿ ಸಿಎಂ ಲಾಲು ಪ್ರಸಾದ್ ಯಾದವ್ ಮಗ ಪೊಲೀಸರ ಮೇಲೆ ಸೊಕ್ಕು ತೋರಿಸ್ಲಿಕತ್ತಾರ. ಅದ್ ಎಂಥ ಪರಿ ಅಂದ್ರೆ ಸಸ್ಪೆಂಡ್ ಮಾಡ್ತೀನಿ ಅಂತ ಬೆದರಿಕೆ ಧಮಕಿ ಹಾಕೋದಂತ. ತಮ್ಮದೇ ಸೆಕ್ಯೂರಿಟಿಗೆ ಬಂದಂತ ಪೊಲೀಸ್ ಕೈಲೆ ಡ್ಯಾನ್ಸ್ ಮಾಡಿಸಿ ಎಲ್ಲರ ಕೆಂಗಣ್ಣಿಗೆ ಗುರಿ ಆಗ್ಬಿಟ್ಟಾರ ನೋಡ್ರಿ. ಅಲ್ರಿ, ಪೊಲೀಸ್ ಅಧಿಕಾರಿಗಳು ಕಾನೂನು ರಕ್ಷಕರಂದ್ರ ಇವ್ರ ರಾಜಕಾರಣಿಗಳೆಲ್ಲ ಏನ್ ತಿಳ್ಕೊಂಡಾರಂತ. ಹೋಳಿ ಹಬ್ಬದಂತ ಸ್ಟೇಜ್ ಮೇಲೆ ಬಣ್ಣ ಹಚ್ಕೊಂಡು ಧಿಮಾಕ್ನ್ಯಾಗ ಪೊಲೀಸರಿಗೆ ಆವಾಜ್ ಹಾಕೋದಂತ. ಈ ಮಾಜಿ ಸಿಎಂ ಸುಪುತ್ರ ಯಾರಂತ ಕೇಳಿದ್ರೆ ತೇಜ್ಪಾಲ್ ಯಾದವ್ ರೀ. ಅದೇ ಇ ಫಾರ್ ಇನ್ಕಮ್ ಅಂತ ಅಂದಿದ್ರಲ್ಲ, ಅದೇ ಮಹಾನುಭಾವ ಈಗ ಬಿಹಾರದಾಗ ಹಿಂಗ ಹೋಳಿ ಹಬ್ಬ ಮಾಡೋ ಟೈಮ್ಯಾಗ ಇಂತ ಸೊಕ್ ತೋರ್ಸ ನೋಡ್ರಿ. ಸದ್ಯಕ್ಕ ಬಿಹಾರದಾಗ JDU BJP ಆಡಳಿತ ಅದ. ಈ ವರ್ಷ ಮುಗಿಯುದ್ರಾಗ ಎಲೆಕ್ಷನ್ ಬರುದದ. ಹಿಂಗಾಗಿ RJD ನಾಯಕ ತೇಜ್ಪಾಲ್ ಯಾದವ್ ತಮ್ಮ ಕಾರ್ಯಕರ್ತರ ಸಲುವಾಗಿ ಹೋಳಿ ಹಬ್ಬದ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಇಂಥ ಟೈಮ್ನ್ಯಾಗ ಈ ಲಾಲು ಸುಪುತ್ರ ಪೊಲೀಸ್ ಕಾನ್ಸ್ಟೇಬಲ್ಗ ಆವಾಜ್ ಹಾಕ್ಯಾರ, ಡಾನ್ಸ್ ಮಾಡು ಇಲ್ಲಾಂದ್ರ ನಿನಗ್ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿ ಧಮಕಿ ಹಾಕ್ತಾರ. ಅಲ್ಲ, ಸಸ್ಪೆನ್ಷನ್ ಅದು ಅಂತಂದ್ರ ಪಾಪ ಅಂಜಿಕೆ ಬರುದಿಲ್ಲೇನು. ಹಿಂಗಾಗಿ ಅದೇ ಅಂಜಿಕೆಯಾಗ ಪಾಪ ಕಾನ್ಸ್ಟೇಬಲ್ ಒಂದೆರಡು ಸ್ಟೆಪ್ ಹಾಕ್ಯಾರ. ಅಧಿಕಾರದಾಗ ಇಲ್ಲ ಅಂದ್ರನೇ ಹಿಂಗದ ಪರಿಸ್ಥಿತಿ. ಒಂದು ವೇಳೆ ಬಿಹಾರದಾಗ ಮತ್ತೇನರೇ RJD ಅಧಿಕಾರಕ್ಕೆ ಬಂದ್ರೆ ಜಂಗಲ್ ರಾಜ್ ಆಗೋದ್ರಾಗ ಏನ್ ಸಂಶಯನೇ ಇಲ್ಲ. ಇದು ಬರೀ ಟ್ರೇಲರ್ ಅಷ್ಟೇ. ಹಿಂಗಾಗಿ ಬಿಹಾರದ ಮಂದಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಮಂದಿ ಅಲ್ಲಿ ಹೇಳಿಕತ್ತಾರ. ಅಪ್ಪ ನಂಗ ಮಗ ಅಂತ ಹೇಳಿಕತ್ತಾರ. ಲಾಲು ಪ್ರಸಾದ್ ಯಾದವ್ ಮುಖ್ಯಮಂತ್ರಿ ಆಗಿದ್ದಂತ ಟೈಮ್ನ್ಯಾಗ ತಮ್ಮ ಇಶಾರೆದಾಗ ಕಾನೂನನ್ನು ಹೆಂಗ ಬೇಕು ಹಂಗ ಕುಣಿಸಿ ಮಜಾ ತಗೋತಿದ್ರು. ಈಗ ನೋಡಿದ್ರೆ ಈ ಸುಪುತ್ರ ಅಧಿಕಾರದಾಗ ಇಲ್ಲಂದ್ರು ಸಹಿತ ಹಿಂಗ ಕಾನೂನು ರಕ್ಷಕರು ಪೊಲೀಸರ ಮ್ಯಾಲ ತಮ್ಮ ದಬ್ಬಾಳಿಕೆ ತೋರಿಸಿ ತಮ್ಮ ಇಶಾರೆದಾಗ ಕುಣಿಸ್ಲಿಗತ್ತಾರಲ್ಲ, ಇದು ದುರಂತ ಅಲ್ಲಿಗತ್ತಾರ. ಇಂಥವ್ರನ್ನ ಖರೆ ಹೇಳ್ತೀನಿ, ಅಧಿಕಾರ ಕೊಟ್ಟು ಕುಂದರ್ಸ್ಬಾರ್ದು ನೋಡ್ರಪ್ಪ. ನಿಮ್ಗೇನ್ ಅನಿಸ್ತದಂತ ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.